ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಡಿಡಿಒ ಅಪ್ರೂವ್ ಮಾಡಿ ಕಳಿಸಿರೋ ಬಿಲ್ ಅನ್ನ ಕೇಸ್ ವರ್ಕರ್ ಅವರು ಯಾವ ರೀತಿ ಪ್ರಿಂಟ್ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾನು ಪೋಸ್ಟ್ ರೋಲ್ ಶೂಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಕೇಸ್ ವರ್ಕರ್ ರೋಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕಾಣ್ತಾ ಇದೆ. ಸೊ ಮೊದಲನೇದಾಗಿ ನಾನು ಬಿಲ್ ಪ್ರಿಪರೇಷನ್ ಅಂಡ್ ಸಬ್ಮಿಷನ್ ಪ್ರಾಸೆಸ್, ಫಸ್ಟ್ ಅವರು ಬಿಲ್ ನ ಕ್ರಿಯೇಟ್ ಮಾಡಿದ್ರು, ಇವಾಗ ಅಪ್ರೂವ್ ಮಾಡಿರೋ ಬಿಲ್ ಅನ್ನ ಯಾವ ರೀತಿ ಪ್ರಿಂಟ್ ಮಾಡೋದನ್ನ ನೋಡ್ತಾ ಇದೀವಿ. ಸೊ ಅಲ್ಲಿ ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ನಾನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಇಲ್ಲಿ ಟೋಕನ್ ನಂಬರ್ಸ್ ಕಾಣ್ತಾ ಇದೆ. ನಮಗೆ ಕ್ಲೈಮ್ ಟೈಪ್ ಅಲ್ಲಿ ಟಿಎ ಬಿಲ್ ಅಂತ ಕಾಣ್ತಾ ಇದೆ. ಆ ಟೋಕನ್ ನಂಬರ್ ಕೂಡ ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನಾನು ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಟೋಕನ್ ನಂಬರ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಟೋಕನ್ ನಂಬರ್ ಕಾಣ್ತಾ ಇದೆ. ಅದರ ಪಕ್ಕದಲ್ಲೇ ಮ್ಯಾನ್ಯುವಲ್ ಟೋಕನ್ ನಂಬರ್ ಅಂತ ನಮ್ಗೆ ಕಾಣ್ತಾ ಇದೆ. ಸೊ ಇವಾಗಲೇ ನಿಮಗೆ K1 ಅಲ್ಲಿ ಕೊಡ್ತಿರೋ ಹಾಗೆ ಮ್ಯಾನ್ಯುವಲ್ ಟೋಕನ್ ನಂಬರ್ ಚೆಕ್ ಲಿಸ್ಟ್ ಅಲ್ಲಿ ಒಂದು ಟೋಕನ್ ನಂಬರ್ ನ ತೆಗೆದು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ಆ ಟೋಕನ್ ನಂಬರ್ ಅಕ್ಸೆಪ್ಟ್ ಆಗುತ್ತೆ. ಅಕ್ಸೆಪ್ಟ್ ಆದ್ಮೇಲೆ ನಿಮ್ಗೆ ಕೆಳಗಡೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಕಾಣ್ತಾ ಇದೆ. ಅನಕ್ಷರ ಪಕ್ಕದಲ್ಲಿ ಪ್ರಿಂಟ್ ಅಂತ ಕಾಣ್ತಾ ಇದೆ. ನಿಮ್ಗೆ ಆ ಪ್ರಿಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಒಂದು ಪೇಜ್ ಓಪನ್ ಆಗ್ತಾ ಇದೆ PDF ಫಾರ್ಮೆಟ್ ಅಲ್ಲಿ. ಅಲ್ಲಿ ನಿಮ್ಗೆ ಆ ಡಿಡಿಒ ಕೋಡ್ ಕಾಣ್ತಾ ಇದೆ, ಟೋಕನ್ ನಂಬರ್ ಕಾಣ್ತಾ ಇದೆ, ಆ ಮೋಡ್ ಆಫ್ ಪೇಮೆಂಟ್ ಕೂಡ ಕಾಣ್ತಾ ಇದೆ ನಿಮ್ಗೆ. ಆಮೇಲೆ ರಿಸಿಪೆಂಟ್ ನೇಮ್ ಕೂಡ ಕಾಣ್ತಾ ಇದೆ ನಿಮ್ಗೆ. ಅವ್ರ ಬ್ಯಾಂಕ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಪಾಪ್ಯುಲೇಟ್ ಆಗ್ತಾ ಇದೆ. ಯಾವ ಬ್ಯಾಂಕ್ ಅಲ್ಲಿ ಇದೆ, ಯಾವ ಬ್ರಾಂಚ್, ಅದರ IFSC ಕೋಡ್ ಮತ್ತೆ ಮೈಕರ್ ಕೋಡ್ ಕೂಡ ನಿಮ್ಗೆ ಪಾಪ್ಯುಲೇಟ್ ಆಗ್ತಾ ಇದೆ. ಸೊ ಇದನ್ನ ನೀವು ಪ್ರಿಂಟ್ ತಗೋಬೇಕು. ಸೊ ಎಷ್ಟು ಪೇಜ್ ಇದೆ ಅದನ್ನ ಕೌಂಟ್ ಮಾಡಿ ಇಲ್ಲಿ ನಂಬರ್ ಆಫ್ ಪೇಜಸ್ ಜಾಗದಲ್ಲಿ ಎಂಟ್ರಿ ಕೂಡ ಮಾಡಬೇಕು. ಅದಾದ ತಕ್ಷಣ ನಿಮ್ಗೆ ಬಿಲ್ ಡೀಟೇಲ್ಸ್ ಕಾಣ್ತಾ ಇದೆ. ಅದ್ರ ಮೇಲೆ ಪ್ರಿಂಟ್ ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಆ ಬಿಲ್ ನ ಡೀಟೇಲ್ಸ್ ನಿಮ್ಗೆ ಒಂದು PDF ಫಾರ್ಮೆಟ್ ಅಲ್ಲಿ ಓಪನ್ ಆಗುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಡೇಟ್ ಕೆಳಗಡೆ ನಿಮ್ಗೆ ಇಲ್ಲಿ ಒರಿಜಿನಲ್ ಅಂತ ಕಾಣ್ತಾ ಇದೆ. ಸೊ ಈ ಬಿಲ್ ಒರಿಜಿನಲ್ ಬಿಲ್. ಸೊ ಆ ಬಿಲ್ ನಲ್ಲಿ ನಿಮ್ಗೆ ಟೋಕನ್ ನಂಬರ್ ಕೂಡ ಕಾಣ್ತಾ ಇದೆ. ಸೊ ಇಲ್ಲಿ ಎಷ್ಟು ಪೇಜ್ ಅಂತ ಕೂಡ ನೀವು ಚೆಕ್ ಮಾಡಬಹುದು. ಸೊ ಇಲ್ಲಿ 3 ಪೇಜ್ ಇದೆ ಈ ಪೇಜ್ ಅಲ್ಲಿ. ಸೊ ಈ ಪೇಜ್ ಅಲ್ಲಿ ನಿಮ್ಗೆ ಒಂದು ಟೋಟಲ್ ಬಿಲ್ ಅಲ್ಲಿ 3 ಪೇಜ್ ಕಾಣ್ತಾ ಇದೆ ನಿಮ್ಗೆ. ಸೊ ನೀವು ಮೊದಲನೇ ಪೇಜ್ ಅಲ್ಲಿ ಬಂದ್ರೆ ಬಿಲ್ ಟೈಪ್ ಕಾಣ್ತಾ ಇದೆ CTS2 ಅಂತ. ಅದಾದ್ಮೇಲೆ ಅಮೌಂಟ್ ಎಷ್ಟು ಪೇ ಮಾಡಬೇಕು ಡೀಟೇಲ್ಸ್ ಕಾಣ್ತಾ ಇದೆ. ಮತ್ತೆ ಜರ್ನಿ ಸ್ಪೆಸಿಫಿಕ್ ಡೀಟೇಲ್ಸ್ ಕೂಡ ಇಲ್ಲಿ ಥರ್ಡ್ ಪೇಜ್ ಅಲ್ಲಿ ನಮ್ಗೆ ಕಾಣ್ತಾ ಇದೆ. ಸೊ ಇದನ್ನ ನೀವು ನೋಡ್ಕೊಂಡು ಪ್ರಿಂಟ್ ತಗೋಬೇಕು. ಸೊ ಎಷ್ಟು ಪೇಜ್ ಇದೆ ಆ ಪೇಜ್ ನಲ್ಲಿ ಎಂಟರ್ ಮಾಡಬೇಕು. ಅದಾದ್ಮೇಲೆ ನಿಮ್ಗೆ ಸ್ಯಾಂಕ್ಷನ್ ಅಥವಾ ಆಫೀಸ್ ಆರ್ಡರ್ ಕಾಣ್ತಾ ಇದೆ. ಎಷ್ಟು ಪೇಜ್ ಇದೆ ಆರ್ಡರ್ ನ ಎಂಟ್ರಿ ಮಾಡಿ ನೀವು ಫಾರ್ವರ್ಡ್ ಟು ಡಿಡಿಒ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫಾರ್ವರ್ಡ್ ಟು ಡಿಡಿಒ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಸಿಸ್ಟಮ್ ಕೇಳುತ್ತೆ ಈ ಬಿಲ್ ನ ಫಾರ್ವರ್ಡ್ ಮಾಡಬೇಕು ಅಂತ. ಫಾರ್ವರ್ಡ್ ಆದ ತಕ್ಷಣ ನಿಮ್ಗೆ ಬಿಲ್ ನಂಬರ್ ಮತ್ತೆ ಅದ್ರ ಮೇಲೆ ಅಗೇನ್ಸ್ಟ್ ಟೋಕನ್ ನಂಬರ್ ಕಾಣ್ತಾ ಇದೆ. ಬಿಲ್ ಯಾವ ಜೊತೆ ಇದೆ ಅಂತ ಕೂಡ ನಿಮ್ಗೆ ಕಾಣ್ತಾ ಇದೆ. ಅದ್ರ ಕೆಳಗಡೆ ನಿಮ್ಗೆ ಜನರೇಟ್ ಟಾಪ್ ಶೀಟ್ ಅಂತ ಇದೆ, ಅದನ್ನ ನೀವು ಜನರೇಟ್ ಮಾಡಬೇಕು. ಸೊ ಈ ಟಾಪ್ ಶೀಟ್ ಅಲ್ಲಿ ನಿಮ್ಗೆ ಐಡೆಂಟಿಫಿಕೇಶನ್ ನಂಬರ್, ಸ್ಯಾಂಕ್ಷನ್ ಆರ್ಡರ್ ನಂಬರ್ ಕಾಣ್ತಾ ಇದೆ, ಬಿಲ್ ನಂಬರ್ ಕಾಣ್ತಾ ಇದೆ, ಮತ್ತೆ ಅನೆಕ್ಷರ್ ನಂಬರ್ ಕೂಡ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಸೊ ನೀವು ಆ ಪ್ರಿಂಟ್ ತೆಗೆದು ಕ್ಲೋಸ್ ಅಂತ ಕೊಡಬೇಕು. ಸೊ ಇಲ್ಲಿಗೆ ಕೇಸ್ ವರ್ಕರ್ ಯಾವ ರೀತಿ ಬಿಲ್ ನ ಪ್ರಿಂಟ್ ಮಾಡಿರೋದನ್ನ ಈ ವಿಡಿಯೋದಲ್ಲಿ ನೋಡಿದೀವಿ.